ಇನ್ನು ಜಯದೇವ ಆಸ್ಪತ್ರೆಯಲ್ಲಿ ಸಂಭವಿಸಿದಂತಹ ಈ ಸರಣಿ ಸಾವು ಏನಿದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಆಸ್ಪತ್ರೆಯ ನಿರ್ದೇಶಕ ಡಾಕ್ಟರ್ ದಿನೇಶ್ ಅವರು ಮಾತನಾಡಿದ್ದಾರೆ, ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಜಯದೇವ ಹೃದ್ರೋಗ ಸಂಸ್ಥೆಯ ನಿರ್ದೇಶಕರು ಡಾಕ್ಟರ್ ದಿನೇಶ್ ಅವರು ಪ್ರತಿನಿತ್ಯ 600ರಿಂದ 800 ಜನ ಹೊರರೋಗಿಗಳು ಬರ್ತಿದ್ದಾರೆ. ಈ ಹಿಂದೆ ಅಷ್ಟಿರಲಿಲ್ಲ. 100 ಜನ ಹೆಚ್ಚು ಕಮ್ಮಿ ಪ್ರತಿನಿತ್ಯ ಅಡ್ಮಿಟ್ ಆಗ್ತಾರೆ. ಬಹುತೇಕರಿಗೆ ಹೃದಯಾಘಾತವಾಗಿರುತ್ತೆ. ಮೃತಪಟ್ಟ 11 ಜನ ಕೂಡ ತೀವ್ರ ಹೃದಯಾಘಾತಕ್ಕೆ ಒಳಗಾಗಿದ್ರು. ನಮ್ಮ ವೈದ್ಯರು ಎಲ್ಲ ರೋಗಿಗಳಿಗೂ ಸೂಕ್ತ ಚಿಕಿತ್ಸೆಯನ್ನ ಕೊಟ್ಟಿದ್ದಾರೆ. ವೈದ್ಯರು ಇರಲಿಲ್ಲ ಅನ್ನುವಂತಹ ಆರೋಪ ಏನಿದೆ ಅದು ಸತ್ಯಕ್ಕೆ ದೂರ ಎಂದಿದ್ದಾರೆ ಜಯದೇವ ಹೃದ್ರೋಗ ಆಸ್ಪತ್ರೆಯ ನಿರ್ದೇಶಕರಾಗಿರುವಂತಹ ಡಾಕ್ಟರ್ ದಿನೇಶ್. ನೋಡ್ತಾ ಇದೀವಿ 11 ಜನರ ಮರಣ ಅಂತ. ಅದ್ರ ಬಗ್ಗೆ ನಾನೊಂದು ಸ್ವಲ್ಪ ಕ್ಲಾರಿಫಿಕೇಶನ್ ಕೊಡಲಿಕ್ಕೆ ತಮ್ಮ ಹತ್ರ ಮಾತಾಡೋಣ ಅಂದ್ಬಿಟ್ಟು ನಾನು ಬಂದಿದ್ದೀನಿ. ಏನು ನಮ್ಮಲ್ಲಿ ಪ್ರತಿನಿತ್ಯ ಬರುವವರು ರೋಗಿಗಳು 600ರಿಂದ 800 ಜನ ನಮ್ಮಲ್ಲಿ ಬರ್ತಾರೆ ಹೊರ ರೋಗಿಗಳ ತಪಾಸಣೆಗಾಗಿ. ಅದರಲ್ಲಿ 80ರಿಂದ 100 ಜನ ಆ್ಯಾವ್ರೇಜ್ ಅಡ್ಮಿಟ್ ಆಗ್ತಾರೆ. ಅದರಲ್ಲಿ ಹೆಚ್ಚಿನ ಪಾಲು ಹಾರ್ಟ್ ಅಟ್ಯಾಕ್ ಅಥವಾ ಹೃದಯಾಘಾತ ಆಗೇ ಬಂದಿರ್ತಾರೆ. ಅದರಲ್ಲಿ ಒಂದು 20%, 15ರಿಂದ 20% ತುಂಬ ತೀವ್ರತರನಾದ ಹೃದಯಾಘಾತ ಆಗಿ ಅವರು ಸಾವು ಬದುಕಿನ ನಡುವೆ ಹೋರಾಡ್ತಾ ಇರ್ತಾರೆ. ಅದೇನು 20% ಜನ ಇರ್ತಾರಲ್ಲ ಅವ್ರದ್ದು ಬದುಕುಳಿಯ ಸಾಧ್ಯತೆ 50-50 ಇರುತ್ತೆ. ಆದರೂ ಕೂಡ ನಮ್ಮಲ್ಲಿರೋ ವೈದ್ಯಕೀಯ ಸಿಬ್ಬಂದಿ, ಅದು ದಾದಿಯರಿರ್ಬೋದು, ನಮ್ಮ ಡಾಕ್ಟರ್ ಇರ್ಬೋದು, ನಮ್ಮ ಗ್ರೂಪ್ ಟಿ ಸಿಬ್ಬಂದಿ, ಅರೆ ಸಿಬ್ಬಂದಿ, ಲ್ಯಾಬ್ನವರು ಎಲ್ಲ ಸೇರಿ ಯಾವುದೇ ವ್ಯಕ್ತಿ ಬಂದರೂ ಕೂಡ ಇಲ್ಲಿ ಯಾವುದೇ ರೀತಿಯ ಅವ್ರಿಗೆ ಹಣಕಾಸಿನ ಬಗ್ಗೆ ನಾವು ಮರು ಮಾತಾಡದೆ ಅವ್ರಿಗೆ ಚಿಕಿತ್ಸೆ ಕೊಡಬೇಕು, ಅವ್ರ ಬದುಕು ಉಳಿಬೇಕು ಅನ್ನೋದೇ ನಮ್ಮ ಒಂದು ಜಯದೇವ ಹಾಸ್ಪಿಟ್ಲದ ಒಂದು ಘೋಷಣೆ. ಟ್ರೀಟ್ಮೆಂಟ್ ಫಸ್ಟ್, ಪೇಮೆಂಟ್ ನೆಕ್ಸ್ಟ್. ಈ ಒಂದು ಘೋಷವಾಕ್ಯದಡಿ ಏನು ನಮ್ಮ ಇಂದಿನ ಪ್ರಿಡಿಸೆಸರ್ ಮಂಜುನಾಥ್ ಸರಿಂದ ಹಿಡಿದು ರವೀಂದ್ರನಾಥ್ ಸರ್ ಹಿಡಿದು ಈಗಿನ ತನಕನೂ ಕೂಡ ಅದು ನಡ್ಕೊಂಡೇ ಬರ್ತಾ ಇದೆ. ನಮ್ಮಲ್ಲಿ ಯಾರಿಗೂ ಕೂಡ ದುಡ್ಡಿಲ್ಲ ಅಂತ ಕಳಿಸಿರೋದು ಉದಾಹರಣೆ ಇದುವರೆಗೆ ಇಲ್ಲ. ಅವ್ರು ಎಂಥ ಕಡು ಬಡವ ಇರಲಿ, ಎಂಥ ಸಾಹುಕಾರರೇ ಬರಲಿ, ಎಲ್ರಿಗೂ ಒಂದೇ ಥರನಾದ ಒಂದೇ ಸಮನಾದ ಟ್ರೀಟ್ಮೆಂಟು ಆಗ್ತಾಯಿದೆ. ಏನು ಬದಲಾದ ಸನ್ನಿವೇಶದಲ್ಲಿ ತಾವು ಇವತ್ತು ಬೆಳಗ್ಗೆಯಿಂದ ಮಾಧ್ಯಮದಲ್ಲಿ ವರದಿ ಆಗ್ತಿರೋ 11 ಜನ, ಈ 11 ಜನನೂ ಕೂಡ ತೀವ್ರತರನಾದ ಹೃದಯಾಘಾತಕ್ಕೆ ಒಳಗಾಗಿ ಬಂದಿದ್ದವರು. ಇವರೆಲ್ಲ ನಮ್ಮಲ್ಲಿ ಏನು ಗೋಲ್ಡನ್ ಅವರ್ಸ್ ಅಂತ 3 ಅವರ್ಸ್ ಅಂತ ಫಸ್ಟ್ 3 ಅವರ್ಸ್ ಹೇಳ್ತಿಲ್ಲ, ಅದನ್ನು ಮೀರಿ ಬಂದಿದ್ದವರು. ಇವರೆಲ್ರಿಗೂ ಕೂಡ ಕಾರ್ಡಿಯೋಜೆನಿಕ್ ಶಾಕ್ ಅಂತ ಅಂದರೆ ಅರ್ಥ ಏನಪ್ಪ ಅಂದರೆ ಅದು ಪಲ್ಸು ಮತ್ತು BP ಎಲ್ಲ ಕಡಿಮೆ ಇದ್ದು ಬಂದವರು. ಇವರೆಲ್ಲರಿಗೂ ಕೂಡ ಅವ್ರು ಬಂದಿದ್ದಂಗೆ ತಕ್ಷಣವೇ ಅವ್ರಿಗೇನು ಪ್ರಥಮ ಚಿಕಿತ್ಸೆ ಆಗಬೇಕು ಅದೆಲ್ಲ ಮಾಡಿ ICU 1 ನಂತರ ಅದರಲ್ಲಿ ಇಟ್ಟು ಅವ್ರಿಗೆ ತೀವ್ರ ನಿಗಾ ಘಟಕದಲ್ಲಿಟ್ಟು ನಮ್ಮ ವೈದ್ಯರು ಎಲ್ಲ ಥರದ್ದು ತೀವ್ರತರನಾದ ಔಷಧೋಪಚಾರವನ್ನು ಮಾಡಿರ್ತಾರೆ. ಇವರೆಲ್ಲ ಒಂದೇ ದಿನ ಅಡ್ಮಿಟ್ ಆಗಿರೋದಿಲ್ಲ. ಈ 11 ಜನ ಏನು ನಮ್ಮ ಮಾಧ್ಯಮದಲ್ಲಿ ವರದಿ ಬಂದಿರೋರು ಇವರೆಲ್ಲ ತಮಗೆ ತಿಳಿದಿರಂಗೆ ಒಂದೇ ದಿನ ಅಡ್ಮಿಟ್ ಆಗಿಲ್ಲ. ಇವರು ನಿನ್ನೆ 16ನೇ ತಾರೀಕು ಇವರೆಲ್ಲ ಅಡ್ಮಿಟ್ ಆಗಿರೋದು. ಕೆಲವರು 14ಕ್ಕಾಗಿದ್ದಾರೆ, ಕೆಲವರು 15ಕ್ಕಾಗಿದ್ದಾರೆ, ಕೆಲವರು 16ಕ್ಕಾಗಿದ್ದಾರೆ. ಕಾಕತಾಳೀಯವಾಗಿ ಪ್ರತಿನಿತ್ಯ ನಮ್ಮ ಹಾಸ್ಪಿಟ್ಲಿಗೆ 80ರಿಂದ 100 ಜನ ಅಡ್ಮಿಟ್ ಆದರೆ ಇದರಲ್ಲಿ ಸಾಯುವವರ ಸಂಖ್ಯೆ 5ರಿಂದ 7% ಇರುತ್ತೆ. ನಮ್ಮ ನ್ಯಾಷನಲ್ ಇದಕ್ಕೆ ಕಂಪೇರ್ ಮಾಡಿದ್ರೆ ನಮ್ದು ಇನ್ನೂ ಕಡಿಮೆ, 9ರಿಂದ 11% ಇದೆ ಅವ್ರದ್ದು. ನಮ್ಮದು ಕೇವಲ 5ರಿಂದ 7% ಇದೆ. ಯಾಕೆ ಈ ಥರ ಅಂತಂದರೆ ಇದಕ್ಕೆ ಕೊಡ್ತಾ ಇರೋಂಥ ಒಂದು ಉತ್ತಮ ಚಿಕಿತ್ಸೆ ಮತ್ತು ನಾವು ನೋಡ್ಕೊಳ್ತಾ ಇರೋ ನಮ್ಮ ದಾದಿಯವರು ಕೊಡ್ತಾ ಇರೋಂಥ ಒಂದು ಶುಶ್ರೂಷಕರ ಒಂದು ಇದು. ಡಾಕ್ಟರ್ ಸದಾನಂದ ಅವರು ಇಲ್ಲಿ ಸೂಪ್ರಿಡೆಂಟ್ ಆಗಿದ್ದಾರೆ. ಅವರ ನೇತೃತ್ವದಲ್ಲಿ ಇದು ತುಂಬ ಚೆನ್ನಾಗಿ ನಡೀತಾ ಇದೆ, ಚೆನ್ನಾಗಿ ನೋಡ್ಕೋತಾ ಇದ್ದಾರೆ. ಯಾವುದೇ ದೂರು ಬರದೇ ಇರೋ ಥರ ಇದುವರೆಗೆ ನಮ್ಗೆ ಯಾವುದೇ ಥರ ದೂರು ಬಂದಿಲ್ಲ ಮೈಸೂರಿಂದ.
ಬೆಂಗಳೂರು ಜಯದೇವ ಹೃದ್ರೋಗ ಸಂಸ್ಥೆಯ ನಿರ್ದೇಶಕರಾಗಿರುವಂತಹ ಡಾಕ್ಟರ್ ದಿನೇಶ್ ಅವರು ಮಾತನಾಡ್ತಾ ಇದ್ದಿದ್ದನ್ನ ಕೇಳಿಸಿಕೊಂಡ್ರಿ. ಎಲ್ಲ ರೀತಿಯಾದಂತಹ ವ್ಯವಸ್ಥೆಗಳಿದ್ದಾವೆ, ಎಲ್ಲ ರೀತಿಯಾದಂತಹ ಸೌಕರ್ಯಗಳು ಇದ್ದಾವೆ, ಯಾವುದೇ ರೀತಿ ಸಮಸ್ಯೆ ಆಗಿಲ್ಲ. ರೋಗಿಗಳು ಬಂದಂತಹ ಟೈಮ್ನಲ್ಲೇ ಹೆಚ್ಚು ಕಮ್ಮಿ 4th ಸ್ಟೇಜ್ನಲ್ಲಿ ಬಂದ್ಬಿಡ್ತಾರೆ. ಹಾಗಾಗಿ ಹೃದಯ ಸಂಬಂಧಿ ಸಮಸ್ಯೆಗಳಿದ್ದಾಗ ಗೋಲ್ಡನ್ ಅವರ್ ಅಂತ ಇರುತ್ತೆ, ಆ ಟೈಮ್ನಲ್ಲಿ ಬಂದ್ರೆ ಮಾತ್ರ ರೋಗಿಗಳನ್ನ ಉಳಿಸುವುದಕ್ಕೆ ಸಾಧ್ಯ. ಹೆಚ್ಚು ಕಮ್ಮಿ ಅಕ್ಕಪಕ್ಕದ ಜಿಲ್ಲೆಗಳಿಂದ ರೆಫರ್ ಆಗಿ ಈ ಆಸ್ಪತ್ರೆಗೆ ಬರೋದು, ಅಂದ್ರೆ ಮೊದಲಿಗೆ ಬೇರೆ ಹಾಸ್ಪಿಟಲ್ಗೆ ಹೋಗಿರ್ತಾರೆ, ಅದಾದ ನಂತರ ಅವ್ರ ಕೈನಿಂದ ಆಗೋದಿಲ್ಲ ಅನ್ನುವಂತಹ ಕಾರಣಕ್ಕಾಗಿ ಜಯದೇವಾಗೆ ಶಿಫ್ಟ್ ಮಾಡುವಂತಹ ಕೆಲಸ ಆಗುತ್ತೆ. ಹಾಗಾಗಿ ಬರುವಂತಹ ಟೈಮ್ನಲ್ಲಿ ಬಹಳ ಸೀರಿಯಸ್ ಕಂಡೀಷನ್ ನಲ್ಲಿ ರೋಗಿಗಳಿರ್ತಾರೆ. ಈ ಕಾರಣಕ್ಕಾಗಿ ಜೀವ ಉಳಿಸುವುದಕ್ಕೆ ಸಾಧ್ಯ ಆಗಿರ್ಲಿಕ್ಕಿಲ್ಲ. ಅದನ್ನ ಹೊರತುಪಡಿಸಿದಂತೆ ಜಯದೇವ ಮೈಸೂರಿನ ಜಯದೇವ ಆಸ್ಪತ್ರೆಯಿಂದ ಇದುವರೆಗೂ ಯಾವುದೇ ರೀತಿಯಾದಂತಹ ಕಂಪ್ಲೇಂಟ್ಗಳು ಅಥವಾ ಇಂಥ ಆರೋಪಗಳು ಯಾವತ್ತೂ ಕೇಳಿ ಬಂದಿದ್ದಿಲ್ಲ ಅಂತ ಹೇಳಿ ಜಯದೇವ ಹೃದ್ರೋಗ ಸಂಸ್ಥೆ ಬೆಂಗಳೂರು ನಿರ್ದೇಶಕರಾಗಿರುವಂತಹ ಡಾಕ್ಟರ್ ದಿನೇಶ್ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.